ಕುಕನೂರು ತಾಲೂಕಿನ ಬಾನಾಪುರ ಗ್ರಾಮದಲ್ಲಿ ಭಾನುವಾರ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ನೂತನವಾಗಿ ನಿರ್ಮಿಸಿದ ಮಂದಿರದ ಕಳಸಾರೋಹಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಬೆಳಗ್ಗೆ 5 ಗಂಟೆಯಿಂದ ಮಂದಿರದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳೊಂದಿಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಲಬುರ್ಗಾ ಪಟ್ಟಣದ ಮುರುಡಿ ಮಠದ ಶ್ರೀ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಜಿಗೇರಿಯ ಗುರುಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಈ ವೇಳೆಯಲ್ಲಿ ಮುರುಡಿ ಮಠದ ಶ್ರೀಗಳು ಮಾತನಾಡುತ್ತಾ, ಜಗದ್ಗುರು ರೇಣುಕಾಚಾರ್ಯರು ಜಗತ್ತಿನಲ್ಲಿಯೇ ಮಾನವಕುಲ ಶ್ರೇಷ್ಠವಾದದ್ದು, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಮಂತ್ರೋಪದೇಶವನ್ನು ಸಾರುತ್ತಾ ಸರ್ವ ಜನಾಂಗದವರನ್ನು ಮುನ್ನೆಲೆಗೆ ತರುವ ಪ್ರಯತ್ನ ಮಾಡಿದ ಪ್ರಥಮರು ಹಾಗೂ ಸ್ತ್ರೀಯರಿಗೂ ಸಹ ಸಮಾಜದಲ್ಲಿ ಧಾರ್ಮಿಕವಾಗಿ ಸ್ಥಾನಮಾನ ನೀಡಿ ಮುನ್ನೆಲೆಗೆ ತಂದ ಮಹಾನ್ ಪುರುಷರು ಎಂದು ಹೇಳಿದರು. ಮಾತನ್ನು ನಾವು ಕೇಳ್ಬಿಡ್ತೀವಿ. ಆಕಾಶದಿಂದ ಬಿದ್ದಂತ ಹನಿಗಳು, ಆ ಹನಿಗಳು ಯಾವ ರೀತಿ ಹಳ್ಳ ಕೆರೆಗಳನ್ನ ತುಂಬಿಕೊಂಡು ಸಮುದ್ರವನ್ನ ಯಾವ ರೀತಿಯಾಗಿ ಮುಟ್ಟಿ ಅದರ ಸಮುದ್ರದೊಳಗೆ ಲೀನ್ ಆಗ್ತವೋ ಆ ರೀತಿ ಪ್ರತಿಯೊಂದು ಧರ್ಮದಲ್ಲಿದ್ದರೂ ಕೂಡ ಆ ಧರ್ಮಗಳು ಏನು ಒಂದೇ ಮಾತು, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪಾಪಾಯ ಪರಪೀಡನಂ. ಇದೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಧರ್ಮಗಳು ಹೇಳುವಂತೆ ಅಂತಂದ್ರೆ ಮೂಲತಃ ಏನಪ್ಪಾ ಅಂದ್ರೆ ಎಲ್ಲಾ ಧರ್ಮದ ಶ್ರೇಷ್ಠತೆಗೆ ಸನಾತನ ಧರ್ಮ ಇರ್ಬೋದು, ಅದು ವೀರಶೈವ ಧರ್ಮದ ಸ್ಥಾಪನಾಚಾರ್ಯರು ನಮ್ಮ ರೇಣುಕಾಚಾರ್ಯರು ಏನಪ್ಪಾ ಅಂತಂದ್ರೆ ಈ ಮೂಲ ಸ್ಥಾಪನಾಚಾರ್ಯ ಇರೋದ್ರಿಂದ ಆ ಒಂದು ಪರಂಪರೆಯನ್ನ ಆಧರಿಸಿ ಇವು ಉನ್ನತ ಎಲ್ಲಾ ಧರ್ಮಗಳು ಉಟ್ಕೊಂಡವು. ಹೆಂಗಪ್ಪ ಅಂತಂದ್ರೆ ನಾಯಕರು ಅಂತ, ಯಾಕಂದ್ರೆ ಜಾತಿ ಒಬ್ಬ ಗುರು ಮಾಡ್ಕೊಂಡು ನಮ್ದೇ ಅಂತ ಏನು ಸವಲತ್ತುಗಳಿಗೋಸ್ಕರವಾಗಿ ಮೀಸಲಾತಿಗೋಸ್ಕರವಾಗಿ ತಮ್ಮ ಜಾತಿಯ ಗುರುಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ತಮ್ಮ ಗುರುಗಳನ್ನ ಸ್ಥಾಪಿಸಿ ಆ ಒಂದು ಮುಖಾಂತರ ಬರುವಂತ ಧರ್ಮ ಸಂದೇಶವನ್ನು ಮುಖಾಂತರ ನಡೆಯುವಂತ ಸರ್ವ ಜಾತಿಗೆ ಗುರುಗಳಂತವ್ರು ಏನಪ್ಪಾ ಅಂತಂದ್ರೆ ರೇಣುಕಾಚಾರ್ಯರು. ತಾಲೂಕಿನ ಮೈನಳ್ಳಿ ಹಿರೇಮಠದ ಶ್ರೀಗಳಾದ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು ಮಾತನಾಡಿ, 5 ವರ್ಷಗಳ ಹಿಂದೆಯೇ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ವಿಶ್ವಾದ್ಯಂತ ಮಾನವ ಧರ್ಮಕ್ಕೆ ಸಂಸ್ಕಾರ ಹಾಗೂ ನಾಗರಿಕತೆಯನ್ನು ನೀಡಿದ ಜಗದ್ಗುರುಗಳು ಶ್ರೀ ರೇಣುಕಾಚಾರ್ಯರು ಎಂದು ಹೇಳಿದರು. 2-3 ಪಟ್ಟು ನಾವೆಲ್ಲ ಆಹಾರ ಧಾನ್ಯವನ್ನ ಬೆಳಿಲಿಕ್ಕೆ ಹೊಂದಿದ್ವಿ. ಆ ಕೆಲಸವನ್ನ ಮೊದಲೇ ಮಾಡಿರ್ತಕ್ಕಂಥದ್ದು. ಹಂಗಾಗಿ ಅವತ್ತಿನಿಂದ ಬಡದಾಡ್ತಕ್ಕಂಥ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡ್ಬೇಕು. ಈ ದೇಹ ಲಿಂಗ ದೇಹ ಆಗ್ಬೇಕು, ಬೆಳಕಿನ ದೇಹ ಆಗ್ಬೇಕು, ಅರಿವಿನ ದೇಹ ಆಗ್ಬೇಕು, ಚಿನ್ಮಯ ಸ್ವರೂಪನಾಗಬೇಕು ಅಂತ ಹೇಳಿ ತಿಳ್ಕೊಂಡು ಅವ್ರು ಅವತ್ತಿನ ದಿವಸ ಪ್ರತಿ ಜೀವಿಗೂ ಕೂಡ ಲಿಂಗ ಕಟ್ಟೋದ್ರ ಮುಖಾಂತರವಾಗಿ, ಅವರಿಗೆ ಸಂಸ್ಕಾರ ಕೊಡೋದ್ರ ಮುಖಾಂತರವಾಗಿ ಲಿಂಗಾಂಗ ಸಾಮರಸ್ಯವನ್ನ ಬೋಧಿಸ್ತಕ್ಕಂಥ ಮಹಾಗುರು ಯಾರಾದ್ರಂದ್ರೆ ಅದು ಆದಿ ರೇಣುಕರು, ಆದಿ ಜಗದ್ಗುರು ರೇಣುಕ ಪಂಚ ಆಚಾರ್ಯರು. ಹಿಂಗೆ ಸಂಸ್ಕಾರ ಕೊಟ್ಟುವಂತ ಎಲ್ಲರನ್ನೂ ಕೂಡ ಉತ್ತಮವಾಗಿರ್ತಕ್ಕಂಥ ಕುಕನೂರು ಪಟ್ಟಣದ ಮುಂಡರಗಿ ಅನ್ನದಾನೇಶ್ವರ ಶಾಖಾ ಮಠದ ಶ್ರೀಗಳಾದ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಮಾತನಾಡುತ್ತಾ, ಜಗದ್ಗುರು ರೇಣುಕಾಚಾರ್ಯರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತರಾದವರಲ್ಲ. ಅವರನ್ನು ಎಲ್ಲ ಧರ್ಮದವರು ಪೂಜಿಸುತ್ತಿರುವುದೇ ಅವರು ಸಾರಿದ ಶ್ರೇಷ್ಠ ಉಪದೇಶಗಳು ಹಾಗೂ ಕೈಗೊಂಡ ಕಾರ್ಯಗಳೇ ಇದಕ್ಕೆ ಸಾಕ್ಷಿಯಾಗಿದ್ದು, ಮಾನವ ಕುಲವು ಒಂದೇ ಎಂದು ಸಾರಿದ ಮಹಾನ್ ಪುರುಷರು ಎಂದು ಹೇಳಿದರು. ಧರ್ಮ ನಾವೊಬ್ಬರನ್ನ ಟೀಕೆ ಮಾಡಿದ ಧರ್ಮ ಅಲ್ಲ, ನಾವೆಲ್ಲ ಅರ್ಥೈಸ್ಕೊಳ್ಬೇಕು. ಅದೇವರು ಬಹಳ ಚಂದ ಹೇಳ್ಯಾರ. ಅದ್ರ ಮುಂದುವರೆದ ಭಾಗ 1-2 ಮಾತು ಹೇಳ್ತೀನಿ. ರೇಣುಕಾಚಾರ್ಯ ಎಂದರೆ ಜಂಗಮರಿಗೆ ಜೈ ಎಂದರೆ, ಇಲ್ಲಿಂತ ವಿಚಾರ ಮಾಡಬೇಕು. ಕುರುಬರಿಗೆ ಜೈ ಎಂದರೆ, ಶೆಟ್ಟರಿಗೆ ಜೈ ಎಂದರೆ, ಬಣಜಿಗೆ ಜೈ ಎಂದರೆ, ಪಂಚಚಾಲರಿಗೆ ಜೈ ಎಂದರೆ, ಆದಿ ಜಗದ್ಗುರು ರೇಣುಕಾಚಾರ್ಯ ಯಾರಿಗೆ ಜೈ ಅಂದ್ರೆ ಇಡೀ ಮಾನವ ಕಲ್ಯಾಣಕ್ಕಾಗಿ ಜೈ ಎಂದವರು ಆದಿ ರೇಣುಕಾಚಾರ್ಯ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮದು ನಾವಂತೂ ಜಾಸ್ತಿ ಹೊಗಳು ಹೇಳ್ಬಾರ್ದು, ನಮ್ಮಪ್ಪ ನಾವ ಜಾಸ್ತಿ ಹೊಗಳಬಾರ್ದ. ಗೊತ್ತಿರುತ್ತ ಹೊಡೆದ ನಾವಪ್ಪ ಅಂತ ಹೇಳಿ ಜಾಸ್ತಿ ನಾವು ಹೋಗಬಾರ್ದು. ಅದನ್ನ ಬದ್ನೇರಿ ಕೊಡ್ಬೇಕು, ನೀವ್ ಹೋಗಳಪ್ಪ ಅನ್ಬೇಕು. ನಮ್ಮ ಮನೆ ಕೂತ್ರೆ ನಾವ ಮಾತಾಡಿದ್ರೆ ಇನ್ನೊಬ್ರು ಏನ್ ಮಾತಾಡತ್ತೀವಿ, ಹೌದಲ್ಲ? ನಮ್ಮಪ್ಪ ಗೊತ್ತಿರುತ್ತ ಹಾಡೋತನ ನಮ್ಮಪ್ಪ ಗೊತ್ತೈತಿ. ಆದ್ರ ಆದಿ ಜಗದ್ಗುರು ರೇಣುಕಾಚಾರ್ಯ ಒಂದು ದೊಡ್ಡ ಕಲ್ಯಾಣವನ್ನು ಏನ್ ಮಾಡಿದ್ರಂದ್ರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಈ 2 ಸಂದೇಶ ಕೊಟ್ಟವ್ರು ಯಾರಪ್ಪ ಅಂದ್ರೆ ಅದು ಆದಿ ಜಗದ್ಗುರು ರೇಣುಕಾಚಾರ್ಯ. ಮತ್ತೆ ಇತ್ತೀಚೆಗೆ ಮಡವು ಬಂದವು, ಅವು ಏನ್ ಅನ್ನಕತ್ತೇವ ಅಂದ್ರೆ ತಮ್ಮ ತಾವುಗಳಾಕತ್ತೇವ, ತಾಂಬುದು ಅದನ್ನ ಮೈನಾರಿಟಿ ಮಾತಾಡ ತಾಂಬುದು. ನಾವೆಲ್ಲ ಅರ್ಥೈಸ್ಕೊಳ್ಬೇಕು.
ನೀವೆಲ್ಲ ನಮ್ಮ ಪೂರ್ವಾಶ್ರಮದ ಬಂಧುಗಳು. ಜಂಗಮರು ಅಂದ್ರೆ ನೀವೇನು ಸಣ್ಣವರಲ್ಲ, ನಮ್ಮ ಪೂರ್ವಾಶ್ರಮದ ನೀವು ಬಂಧುಗಳು. ನಮ್ಮ ಚಂದ್ರಶೇಖರ ನೀವೆಲ್ಲ ಏನ್ ಜಂಗಮರಿದ್ರಲ್ಲ, ನಮ್ಮ ಪೂರ್ವಾಶ್ರಮದ ಬಂಧುಗಳು. ನಾವಿಲ್ಲಿ ಕುಂದ್ರಾಕ ಯಾರ ಕಾರಣಪ್ಪ ಅಂದ್ರ ಯಾರು ಬೇರೆಯವ್ರ ಕಾರಣ ಅಲ್ಲ, ನೀವು ಕಾರಣ. ನೀವು ಜಂಗಮರಿದ್ರಲ್ಲ, ನೀವು ಹಡದಕ್ ನಾವಿಲ್ಲಿ ಬಂದು ಕುಂತೀವಿ. ನೀವೇ ನಮ್ಮನ್ನ ಹಡಿದಿದ್ರ ನಾವ್ ಯಾಕೆ ಕುಂದಿರ್ತಿದ್ವಿ? ನಾವು ಎಲ್ಲರ ಒಂದ್ ಕಟ್ಟಿನ ಕೂತ್ಕೊಂಡು ಬೀಡಿಸಿ ಕುಂದಿರ್ತಿದ್ವಿ. ನಾವು ನಮ್ ಕೆಲಸ ನಾವು ಮಾಡ್ತಿದ್ವಿ. ಆದ್ರ ಜಂಗಮರಿಗೆ ಎಷ್ಟು ಕಿಮ್ಮತ್ ಐತಿ ಅಂದ್ರ ಬಸವಣ್ಣನ ಕಡೆ ಮಾತು ಹೇಳ್ತಾನೆ, ಅರಸು ಮುನಿದೊಡೆ ನಾಡೊಳಗಿರಬಾರದು. ಅರಸು ಮುನಿದೊರೆ ನಾಡೊಳಗಿರಬಾರದು, ಗಂಡ ಮುನಿದರೆ ಮನೆಯೊಳಗಿರಬಾರದು. ಕೂಡಲ ಸಂಗಮ ದೇವ ಜಂಗಮ ಮುನಿದರೆ ನಾನೆಂತೂ ಬದುಕುವೆನಯ್ಯ ಅಂದ್ರ ಹೇಳ್ತಾನೆ ಬಸವಣ್ಣ. ಯಾರು ಬೇಕಾದ್ರೂ ಇರ್ಬೋದು, ಜಂಗಮ ಮುಂದೆ ಬಿಟ್ಟು ನಾವು ಕೈಲಿ ಪಡಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡ್ರಿ, ಇತಿಹಾಸವನ್ನ ತೆಗೆದು ನೋಡ್ರಿ, ಯಾರು ಜಂಗಮ ನಿಂದನೆ ಮಾಡ್ಯಾರ ಅವ್ರ ಮಂದಿನೆಲ್ಲ ಕೆಟ್ಟಿಗೆ, ಯಾರು ಜಂಗಮರನ್ನ ಟೀಕಿಸಾರಲ್ಲ ಹಾಳಾಗ್ಯಾರಲ್ಲ. ಯಾರ್ಯಾರು ಜಂಗಮರನ್ನ ಏನ್ ಟೀಕೆ ಮಾಡ್ಯಾರಲ್ಲ ಈ ಜಗತ್ತಿನೊಳಗೆ ಕೆಲವು ಕ್ಷಣಕ್ಕೆ ದೊಡ್ಡವರಾಗ್ಯಾರ, ಆದ್ರ ಆಮೇಲೆ ಮಂಚನ ಬಿದ್ದೋಗೈತಿ. ನಾನು ಬಹಳ ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮುರ್ತಿನಾಳ್ ಗ್ರಾಮದ ಜಮೀನಿನಲ್ಲಿ ಮೆಣಸಿನಕಾಯಿ ಬೀಜ ಉತ್ಪಾದನೆಗೆ ಇರಿಸಲಾಗಿದ್ದ ಬೆಲೆ ಬಾಳುವ ಮೆಸ್ ಹಾಗೂ ಬಲಿಸ್ಗಳನ್ನು ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗ್ರಾಮದ ರೈತ ಯಮನೂರಪ್ಪ ಕೊಡಗಲಿ ಎಂಬುವರು ತಮ್ಮ ಜಮೀನಿನಲ್ಲಿ ಮೆಣಸಿನಕಾಯಿ ಬೆಳೆದು ಬೀಜ ಉತ್ಪಾದನೆಗೆ 2 ಮೆಸ್ ನಿರ್ಮಿಸಲು ಸುಮಾರು 1.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಪರದೆ ಹಾಗೂ ಬಲಿಸುಗಳನ್ನು ತಂದು ಇರಿಸಿದ್ದರು. ಗುರುವಾರ ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟ ಪರಿಣಾಮ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಬರಗಾಲದ ಈ ಸಂದರ್ಭದಲ್ಲಿ ಬೆಲೆ ಬಾಳುವ ಮೆಸ್ ಕಳೆದುಕೊಂಡ ರೈತ ಕಂಗಾಲಾಗಿದ್ದಾನೆ. ಘಟನೆಯ ಕುರಿತು ತಾವರಗೆರೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಲಾಗಿದೆ ಎಂದು ರೈತನ ಕುಟುಂಬದ ಮೂಲಗಳು ತಿಳಿಸಿವೆ. ದುಷ್ಕರ್ಮಿಗಳನ್ನು ಬೇಗ ಪತ್ತೆ ಹಚ್ಚಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಕುಟುಂಬದವರು ಆಗ್ರಹಿಸಿದ್ದಾರೆ. ಶಂಕರ್ ಪತ್ತಾರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ, ಅದಕ್ಕೆ ಈ ಥರ ಮಾಡಿದ್ದಾರೆ. ಇದಕ್ಕೇನೋ ಪರಿಹಾರ ಕೊಡ್ಬೇಕಂದು ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಲೋಕಸಭಾ ಚುನಾವಣೆಯಲ್ಲಿ JDS BJP. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಪತ್ರಿಕಾ ಭವನದಲ್ಲಿ JDS ತಾಲೂಕು ಅಧ್ಯಕ್ಷ ಬಸವರಾಜ ಗುಳುಗುಳಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಬಾರಿಯ ಲೋಕಸಭಾ ಚುನಾವಣೆಯ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಶತಾಯಗತಾಯ ಬಿಜೆಪಿಯನ್ನು ಸೋಲಿಸಬೇಕೆಂದು ಪ್ರತಿಪಕ್ಷಗಳು ಒಂದಾಗಿವೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ JDS ಆಗಿದೆ. ಬಿಜೆಪಿಯು NDA ಮೈತ್ರಿಕೂಟದಲ್ಲಿ JDS ಸೇರಿದ್ದು ಜಂಟಿಯಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು. ಯಲಬುರ್ಗಾ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದೊಂದಿಗೆ ಗೆಲ್ಲಿಸಲು ಮುಂದಾಗಬೇಕೆಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ JDS ವಕ್ತಾರ ಮಲ್ಲನಗೌಡ ಕೋನಂಗೌಡ್ರ, ಮುಖಂಡರುಗಳಾದ ಶರಣಪ್ಪ ರಾಂಪುರ್, ಯಮನೂರಪ್ಪ ಬೇವೂರ್, ಮಹೇಶ್ ಮಾಟ್ರಂಗಿ, ಶಿವಶಂಕರ್ ಲಗಳೂರ್, ಮೌನೇಶ್ ಮಾಟ್ರಂಗಿ, ನಿಂಗಪ್ಪ ಕನಕಗಿರಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಲೋಕಸಭಾ ಚುನಾವಣೆಯಲ್ಲಿ JDS BJP ಎರಡು ಮೈತ್ರಿಯಾಗಿದ್ದು, ಈಗ ಕಳೆದ ದಿನದಲ್ಲಿ ಮೊನ್ನೆ ಯಲಬುರ್ಗಾ ಸಮನ್ವಯ ಸಮಿತಿ ಮಾಡ್ತೀವಿ ಮತ್ತು ನಿನ್ನೆ ಕೂಡ ಕೊಪ್ಪಳದಲ್ಲಿ JDS BJP ಕಾರ್ಯಕರ್ತರ ಸಮನ್ವಯ ಸಮಿತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರು ಸಮ್ಮಿಲನ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಂದೇ ಕೂಗು, ಮುಂದಿನ ದೇಶಕ್ಕೆ ನಾವು ಮೋದಿಯನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ನಮ್ಮ ಕ್ಷೇತ್ರದಿಂದ ನಾವು ಒಂದು ಶಕ್ತಿ ಕೊಡಬೇಕಾದ್ರೆ ಶ್ರೀ ಬಸವರಾಜ್ ಕ್ಯಾಪ್ಟರ್ ಅವ್ರನ್ನ ನಮ್ಮ ಅತ್ಯಂತ ಬಹುಮತದಿಂದ ಆರಿಸಿದ ಮಾತ್ರ ನಾವು ಮೋದಿಯವರಿಗೆ ನಾವು ಒಂದು ಶಕ್ತಿ ತುಂಬಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ನಮ್ಮ ತಾಲೂಕಿನಂಥ ನಮ್ಮ ಜಿಲ್ಲಾ ವಕ್ತಾರರು, ನಮ್ಮ ಶರಣಪ್ಪ ರಾಂಪುರ್ ಅವರು, ಹಿರಿಯರೆಲ್ಲ ನಮ್ಮ ಮುಖಂಡರ ಸಮೇತ ನಾವು ತಾಲೂಕಾದ್ಯಂತ ಸಂಚರಿಸಿ ನಾವು ಎಲ್ಲ ಪ್ರತಿಯೊಬ್ಬರು ಮನೆಗೆ ತಲುಪಿ ನಾವು ಈ ಮತದಾನಕ್ಕೆ BJPಗೆ ನಿಮ್ಮ ಮತದಾನ ನೀಡಬೇಕಂತೇಳಿ ನಾವು ಈಗ ಆಲ್ರೆಡಿ ನಾವು ಹಳ್ಳಿಗೆ ನಾವು ಪ್ರಾರಂಭವಾನೆ ಮುಂದೆ ಕೂಡ ಹೋಗಿ ಬಂದಿದ್ದೇವೆ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಟೂರ್ ಹಾಕೊಂತೀವಿ. ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ, ಪ್ರತಿ ಮನೆಗೆ ತೆರಳಿ ನಮ್ಮ ಭಾರತೀಯ ಜನತಾ ಪಕ್ಷದ
ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಬಸವರಾಜ್ ಕ್ಯಾವಟರ್ ಅವರಿಗೆ ನಾವು ಮತವನ್ನು ಚಲಾಯಿಸಲಿಕ್ಕೆ ಪ್ರತಿಯೊಬ್ಬರು ಹೋಗಿ ಅವರಿಗೆ ನಾವು ಮನವಿ ಮಾಡಿಕೊಂಡು ನಮ್ಮ ಕ್ಷೇತ್ರದ ನಾವು ಹೇಳಿದಂತೆ ಹಿರಿಯರು ಹೇಳಿದಂತೆ ನಮ್ಮ ಕ್ಷೇತ್ರದಿಂದ 50,000 ನಾವು ಭಾರತೀಯ ಜನತಾ ಪಕ್ಷಕ್ಕೆ ಲೀಡ್ ಕೊಡೋಕೆ ನಾವು ನಮ್ಮ ಶ್ರಮವನ್ನು ವಹಿಸಿ ಅವರಿಗೆ ನಾವು ತುಂಬಿರುವುದರಿಂದ ಎಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಎಲ್ಲ ಹೇಳಿ ನಮ್ದು ಒಂದು ಮಾತು ಮುಗಿಸ್ತೀನಿ. ಸೆಂಟಿಗ್ರೇಡ್ವರೆಗೂ ಹೋಗ್ತಾ ಇದೆ. ನಮ್ಮ ಭಾಗದಲ್ಲಿ ಕಳೆದ ವರ್ಷ ಹಿಂದಿನ ಸಾರಿ ನೋಡಿದ್ನಂದ್ರೆ ಭಾಳಷ್ಟು 35 ಅಂದ್ರೆ ಕುಕನೂರು ತಾಲೂಕಿನ ನೆಲಜೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಟಪರ್ವಿ ಗ್ರಾಮದಲ್ಲಿ ಪ್ರಾರಂಭವಾದ ನರೇಗಾ ಕಾಮಗಾರಿ ಸ್ಥಳದಲ್ಲಿ ಸ್ವೀಪ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಾ ಐಇಸಿ ಸಂಯೋಜಕ ಲಕ್ಷ್ಮಣ್ ಕೆರಳ್ಳಿ ಮಾತನಾಡಿ, ನಮ್ಮ ದೇಶ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ದೇಶ. ಪ್ರಜೆಗಳೇ ಇಲ್ಲಿ ಸಾರ್ವಭೌಮರು. ಕಡ್ಡಾಯವಾಗಿ ಮೇ 7ರಂದು ಮತದಾನ ಮಾಡುವುದರಿಂದ ಒಳ್ಳೆಯ ನಾಗರಿಕರನ್ನು ಆಯ್ಕೆ ಮಾಡಿದಾಗ ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಲು ಸಾಧ್ಯ. ಮತದಾನ ದಿನದಂದು ರಜೆ ಇದೆ ಎಂದು ಅದನ್ನು ಮತದಾನ ಮಾಡದೇ ಇರಬಾರದು. ಪ್ರತಿ ಮತವು ಅತ್ಯಮೂಲ್ಯ. ಮತದಾನ ಮಾಡಿದವನೇ ಮಹಾಶೂರ. ಚುನಾವಣೆಯಲ್ಲಿ ನಿಂತ ಅಭ್ಯರ್ಥಿಗಳಿಗೆ ಮತ ಹಾಕಲು ಇಷ್ಟವಿಲ್ಲ ಎಂದಾದಲ್ಲಿ ನೋಟಾ ಬಟನ್ನನ್ನು ಒತ್ತಬಹುದು. ಹಿರಿಯ ನಾಗರಿಕರಿಗೆ, ವಿಶೇಷ ಚೇತನರಿಗೆ ವಿಶೇಷ ಮತದಾನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಕ್ಷಮ ಆ್ಯಪ್ ಮೂಲಕ ವಿಶೇಷ ಮತಯಾಚಿಸಲು ಇವರು ನೋಂದಣಿ ಮಾಡಿಕೊಳ್ಳಬಹುದು. ನಂತರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಪರಶುರಾಮ್ ನಾಯಕ್ರವರು ಮಾತನಾಡಿ, ನನ್ನ ಮತ ನನ್ನ ಹಕ್ಕು. 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಹಾಕಬೇಕು. ಯುವಕರು ಪ್ರತಿಜ್ಞಾವಿಧಿಯಿಂದ ಮತ ಹಾಕಬೇಕು ಎಂದರು. ನಂತರ 300ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಮಲ್ಲಯ್ಯ ಗದುಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಎಲ್ಲರಿಗೂ ಕೂಡ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದಲ್ಲಿ ಮಂಗಳವಾರ 9/4/2024ರಂದು ಶ್ರೀ ಈಶ್ವರ್ ಹಾಗೂ ಶ್ರೀ ಮಾರುತೇಶ್ವರ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದ್ದು, ಅದರ ನಿಮಿತ್ತ ಭಾನುವಾರ 7/4/2024ರಂದು ಶ್ರೀ ಮಾರುತೇಶ್ವರನ ಜಾತ್ರಾ ಮಹೋತ್ಸವದ ಪ್ರಥಮ ದಿನ ಶಟಸ್ಥಳ ಧ್ವಜಾರೋಹಣ ಹಾಗೂ ಉತ್ಸವ ಮೂರ್ತಿ ಮೆರವಣಿಗೆ ಮತ್ತು ರಥಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಹಿರೇಸಿಂದಗಿ ಬನ್ನಿಕೊಪ್ಪ ಕಪ್ಪತ್ತ ಮಠದ ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಶ್ರೀ ಈಶ್ವರ್ ಹಾಗೂ ಶ್ರೀ ಮಾರುತೇಶ್ವರ ಸ್ವಾಮಿಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ದೇವಸ್ಥಾನಕ್ಕೆ ತರಲಾಯಿತು. ಮಹಾರಥೋತ್ಸವದ ಮಾರನೇ ದಿನವಾದ ಬುಧವಾರ ಭಕ್ತಿ ಹಿತಚಿಂತನಾ ಸಭೆ ಹಾಗೂ ಧಾರ್ಮಿಕ ಸಮ್ಮೇಳನ ಜರುಗುವುದಾಗಿ ದೇವಸ್ಥಾನದ ಸಮಿತಿಯವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮಲ್ಲಯ್ಯ ಗದಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು.